ನಡೆದ ಸಂಗತಿ ಬಹಳ ಘೋರವಾದದ್ದು. ಆದರೆ ಅದು ನಡೆದದಕ್ಕೆ ಕಾರಣ ತಿಳ್ಕೊಂಡ್ರೆ ನಿಜವಾಗಿಯೂ ನೀನು ಬೆಚ್ಚಿ ಬೀಳ್ತಿ, ಅಚ್ಚರಿ ಪಡ್ತಿ. ರಾಮನಿಗೊಬ್ಬಳು ಹೆಂಡತಿ ಇದ್ದಾಳೆ. ವಿಶಾಲಾಕ್ಷಿ, ಅಗಲವಾದ ಕಣ್ಣುಳ್ಳವಳು. ಅಷ್ಟೇ ಅಲ್ಲ, ಪ್ರತಿ ಒಂದು ಸಣ್ಣ ಸಣ್ಣ ಎಲಿಮೆಂಟನ್ನು ವರ್ಣಿಸ್ತಾಳೆ. ಆದರೆ ಹಿಂದೆ ಇದೇ ಶೂರ್ಪಣಖೆ ಅಲ್ಲೇ ರಾಮ ಲಕ್ಷ್ಮಣ ಇರುವ ಜಾಗಕ್ಕೆ ಹೋದಾಗ ಸೀತೆಯನ್ನು ಅತ್ಯಂತ ಅದು ಕ್ರೂಪಿಣಿ, ಏನೂ ಚಂದ ಇಲ್ಲ ಅಂಥವಳನ್ನು ಕಟ್ಕೊಂಡು ಏನು ಮಾಡ್ತಿ ಅಂತ ರಾಮನ ಎದುರುಗಡೆ ಬೈದಿರ್ತಾಳೆ. ನಿರ್ಣತೋದರಿ, ಜೋತು ಬಿದ್ದ ದೊಡ್ಡ ಹೊಟ್ಟೆ ಉಳ್ಳವಳು, ಎದೆಗೆ ಸ್ಪರ್ಧೆಯೇ ನೀಡದಂತಹ ಎದೆಯ ಭಾಗದ ಮಾಂಸದ ಮುದ್ದೆಗಳು ಇದ್ದ ಹಾಗೆ ಕಾಣ್ತಾ ಇದೆ. ಇಂಥವಳೆಲ್ಲ ನಿನಗೆ ಹೆಂಡತಿಯಾಗಿ ಏನು ಚಂದ ಅಂತ ಹೀಗಲ್ಲಿ ಬೈದವಳು ಇಲ್ಲಿ ರಾವಣನ ಹತ್ರ ಹೇಳ್ತಾಳೆ. ಅಂದರೆ ನಾವು ಹೇಳುವುದುಂಟು, ಅಲ್ಲಿ ಅವ್ರಿಗೆ ಬೇಕಾದಾಗ ಮಾತಾಡೋದು, ಇಲ್ಲಿ ಇವ್ರಿಗೆ ಬೇಕಾದಾಗ ಮಾತಾಡೋದು ಅಂತ ಲೋಕದಲ್ಲೇ ಹೇಳ್ತೇವೆ. ಅದನ್ನು ಚಂದ ಮಾಡಿ ಇಲ್ಲಿ ಹೇಳ್ತಾಳವಳು. ಪೂರ್ಣ ಚಂದ್ರ ತುಂಬಿಕೊಂಡ್ರೆ ಏನು ಒಂದು ಚೆಲುವು ಇದೆ, ಅದು ಅವಳ ಮೋರೆಯಲ್ಲಿದೆ. ಅವನಿಗೆ ಎಲ್ಲ ರೀತಿಯಿಂದಲೂ ಧರ್ಮದಂತೆ ನಡೆಯುವವಳು. ಅವಳು ಕೂಡ ಗಂಡನ ಎಲ್ಲ ಅನುಸರಣೆಯನ್ನು ನಿರಂತರ ಬಿಡದೆ ಮಾಡುವವಳು. ಚಂದವಾದ ಕೂದಲು, ಅತ್ಯಂತ ನೀಳವಾದಂತಹ ಮೂಗು, ಅಷ್ಟೇ ಅಲ್ಲ ಸುಂದರವಾದಂತಹ ನಡು, ದೇಹದಿಂದ ಚೆಲುವು ಅಂಥದ್ದೇ. ಅತ್ಯಂತ ಹೆಚ್ಚು ಅಲ್ಲಿಯ ಜನರಿಗೆ ಪ್ರೀತಿಪಾತ್ರಳು, ದೇವತೆಯಂತೆ ಕಾಣ್ತಾ ಇದ್ದಾಳೆ. ಬಹುಶಃ ನಾನು ಅಂದುಕೊಂಡೆ ಅವಳನ್ನು ನೋಡಿದಾಗ ಈ ವನದ ದೇವತೆ, ವನದ ಅಭಿಮಾನಿನಿಯೇ ಇವಳು ಇರಬೇಕು ಅಂತ. ಹೇಗೆ ಅಂದರೆ ನಾರಾಯಣನ ಪಕ್ಕದಲ್ಲಿ ಲಕ್ಷ್ಮಿಯಂತೆ ಶೋಭಿಸ್ತಾ ಇದ್ದಾಳೆ. ಶ್ರೀರಿವಾಪರ, ಇನ್ನೊಬ್ಬಳು ಲಕ್ಷ್ಮಿಯೇ ಬಂದಿದ್ದಾಳೆ ಅಥವಾ ಇವಳೇ ಲಕ್ಷ್ಮಿಯಾಗಿದ್ದಾಳೆ ಅನ್ನೋ ಹಾಗೆ ಕಾಣ್ತಾ ಇದೆ. ಆದರೆ ನನಗನ್ನಿಸುತ್ತೆ ಇವಳು ದೇವತೆಗಳ ನಡುವೆ ಇರುವಂಥವಳು ಅಲ್ಲ. ಗಂಧರ್ವಿಯಂತೂ ನನ್ನ ಮನಸ್ಸಿನಲ್ಲಿ ಇಲ್ಲ, ಯಕ್ಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಿನ್ನರಿ ಮೊದಲೇ ಅಲ್ಲ. ನೈವಂ ರೂಪ ಮಯಾನಾರಿ ದೃಷ್ಟಪೂರ್ವ ಮಹೀತಳೆ. ಈ ರೀತಿಯಾದ ಚೆಲುವಿರುವ ಅತ್ಯಂತ ಸುಂದರಿಯಾದ ಹೆಣ್ಣನ್ನು ನಾನು ಈ ತನಕ ಓಡಾಡಿದ ಜಗತ್ತಿನ ಯಾವ ಮೂಲೆಯಲ್ಲೂ ಕಂಡಿಲ್ಲ. ಅವನಿಗೆ ಯಾವುದು ಇಷ್ಟವೋ ಅದನ್ನೇ ಒತ್ತಿ ಒತ್ತಿ ತುಪ್ಪ ಸುರಿತಾ ಇದ್ದಾಳೆ.